ಸಕ್ಕತ್ತಾಗಿದೆ. ಮೇ 23 ಇವತ್ತು ಇವೆಂಟ್ ಆಗಿತ್ತು. ಬೆಳಗ್ಗೆ ಎದ್ದು ಗುಣಾತ್ರ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ, ಇವೆಂಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಆಚೆ ಬಂದು ಮನೆ ಸ್ಟಾರ್ಟ್ ಆಗಿತ್ತು. ಯಾವ ಕನ್ನಡನ ಇದು? ನೋಡಿ, ನಾವು ಡೆಕೋರೇಷನ್ ಮಾಡಕ್ಕೆ ಹೋಗಿದ್ದಂತ ವಿಲ್ಲಾಗೆ ಮಹಾದ್ವಾರ. ನಿಮ್ಮನ್ನ ತಡೆದಿರುವವರು ಯಾರು? ದ್ವಾರ ಪಾಲಕರು ಕಾಯ್ತಾ ಇದ್ರಲ್ಲಿ. ಎಲ್ಲರೂ ಅವರ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಸಂಜೆ ಕೊಟ್ಟಿ ಅದೇ ರೀತಿ ಇರ್ತಾರೆ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಂಜೆ ಅಷ್ಟೊತ್ತಿಗೆ ಇವೆಂಟ್ ರೆಡಿ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ರೆಗ್ಯುಲರ್ ತಗೊಳ್ಳೋ ಟೆಂಟರ್ಸ್ ಚೇತರ್ ಟೆಂಟರ್ಸ್ ಊರಿಗೆ ಹೋಗೋಣ. ಮೆಟೀರಿಯಲ್ ಆಟೋದಲ್ಲಿ ಟೆಂಪದಲ್ಲಿ ಹಾಕೊಂಡು ಲೇಬರ್ಸ್ ಇಂಪಾರ್ಟೆಂಟ್ ಅಲ್ವಾ, ಅವ್ರ ಸೆಟಪ್ ಕರೆಕ್ಟ್ ಆಗಿ ಸೊ ಪುಸ್ತಕ ಬೆಡ್ ಹಾಕ್ಬಿಟ್ಟು ಎಲ್ಲ ಫೆಸಿಲಿಟಿ ಕರೆಕ್ಟ್ ಆಗಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಚೇರ್ ಬರ್ತಾ ಇದೆ, ಚೇರ್ ಹಾಕೊಂಡು ಮಾಡ್ಕೊಂಡು ನಾವು ಹೋಗ್ತಾ ಈಜಿ. ಬೆಂಗಳೂರಲ್ಲಿ ಜನ ಜಾಸ್ತಿ, ಗಾಡಿ ಜಾಸ್ತಿ, ಗೊತ್ತೇ ಇಲ್ಲ, ಟ್ರಾಫಿಕ್ ಇರುತ್ತೆ. ಎಲ್ಲೇ ನೋಡಿದ್ರು ಕೂಡ ಟ್ರಾಫಿಕ್ ಇದ್ದೇ ಇರುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಿಸಿಲು, ಗಾಳಿ, ಮಳೆ, ಟ್ರಾಫಿಕ್ ಅಂತಿರೋದ್ರಲ್ಲಿ 1:30 ರೀಚ್ ಆಗ್ಬಿಟ್ಟು 7:30 ಡೆಕೋರೇಷನ್ ಮುಗಿಸ್ಕೊಟ್ಟಿದ್ದೀವಿ. ಫುಲ್ ಚಾನಲ್ ಇರುತ್ತೆ, ಚೆಕ್ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫುಲ್ ಚಾನಲ್ ಇರುತ್ತೆ, ಚೆಕ್